ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶದಲ್ಲಿ ಆಗ್ತಾ ಇರೋ ಏಕೈಕ ಚರ್ಚೆ ಅಂದ್ರೆ ಅದು ಆಸ್ತಿ ಮರು ಹಂಚಿಕೆ ವಿಚಾರ. ರಾಹುಲ್ ಗಾಂಧಿ ಈ ಮಾತನ್ನ ಹೇಳಿ ಒಂದು ವಾರ ಕಳೆದರೂ ಈ ವಿಷಯ ಅಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿರಲಿಲ್ಲ. ಆದ್ರೆ ಪ್ರಧಾನಿ ಮೋದಿ ಹೇಳಿದ್ದೆ ತಡ ಈ ಬಗ್ಗೆ ಎಲ್ಲಾ ರೀತಿಯಲ್ಲೂ ಚರ್ಚೆ ಆಗ್ತಾ ಇದೆ. ವಿವೇಚನೆ ಇರುವವರು ಇದರಿಂದ ಆಗೋ ಅಪಾಯದ ಬಗ್ಗೆ ಮಾತನಾಡ್ತಾ ಇದ್ರೆ, ವಿರೋಧಿಗಳು ತಮ್ಮದೇ ಹೊಸ ಹೊಸ ವ್ಯಾಖ್ಯಾನಗಳನ್ನ ಮಾಡಿಕೊಂಡು ಪ್ರಧಾನಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮೊನ್ನೆ ಖಡಕ್ ಆಗಿ ಮಾತನಾಡಿದ ಪ್ರಧಾನಿ ಮೋದಿ ಈ ವಿಚಾರ ಪ್ರತಿಯೊಬ್ಬ ಭಾರತೀಯನಲ್ಲಿ ನಾಟುವಂತೆ ಹೇಳಿದ್ರು. ಪ್ರಧಾನಿ ಮೋದಿ ಈ ಬಗ್ಗೆ ಹೇಳಿದ್ದೆ ತಡ ದೇಶದ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಹಿಂದೆಯೇ ನಾವು ಈ ನಿಯಮ ಜಾರಿಗೆ ಬಂದ್ರೆ ಏನಾಗುತ್ತೆ ಅನ್ನೋದರ ಬಗ್ಗೆ ವಿವರಿಸಿದ್ವಿ. ಈಗ ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ ಇದರಿಂದ ದೇಶದ ನಾಗರಿಕನಿಗೆ ಆಗೋ ಅಪಾಯಗಳೇನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಅಲ್ಲದೆ ಆಸ್ತಿ ಮರು ಹಂಚಿಕೆ ಬಗ್ಗೆ ಅಣ್ಣಾಮಲೈ ಕೂಡ ಮಾತನಾಡಿದ್ದಾರೆ. ಇದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಸ್ತಿ ಮರು ಹಂಚಿಕೆ ಕೇಳೋಕೆ ಇಷ್ಟು ವಿಚಿತ್ರವಾಗಿದೆ. ಇನ್ನು ಇದು ಜಾರಿಯಾದ್ರೆ ಭಾರತ ರಣರಂಗ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈ ಮಾತನ್ನ ಆ ಕಾಲದಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ರು. ಮೊನ್ನೆ ರಾಹುಲ್ ಗಾಂಧಿ ಖರ್ಗೆ ಪುನರುಚ್ಚರಿಸಿದ್ರು. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲೂ ಉಲ್ಲೇಖವಾಯಿತು. ಇಷ್ಟೆಲ್ಲ ಆದಾಗ್ಲೂ ಯಾರು ಕೂಡ ಇದರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳಿಲ್ಲ. ಆದ್ರೆ ಪ್ರಧಾನಿ ಮೋದಿ ಹೇಳಿದ್ದೆ ತಡ ಇದರ ಅಪಾಯತೆ ಏನು ಅನ್ನೋದು ಜನರಿಗೆ ಅರ್ಥವಾಯ್ತು. ಜನರ ತಲೆಗೆ ಅಸಲಿ ವಿಚಾರ ಹೋಗಿದ್ದೆ ತಡ ಮೋದಿ ವಿರುದ್ಧ ಕೂಗಾಡೋದಕ್ಕೆ ಒಂದಷ್ಟು ಜನರು ಎದ್ದು ನಿಂತರು. ಹಾಗಿದ್ರೆ ಈ ಆಸ್ತಿ ಮರು ಹಂಚಿಕೆಯಿಂದ ಯಾರಿಗೆ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಈ ಬಗ್ಗೆ ಮಾತನಾಡಿರೋ ಅಣ್ಣಾಮಲೈ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಯನ್ನ ಮ್ಯೂಟ್ ಮಾಡಿರೋದರ ಬಗ್ಗೆಯೂ ವಿವರಿಸ್ತಾ ಹೋಗಿದ್ದಾರೆ. ರಾಹುಲ್ ಗಾಂಧಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋವನ್ನ ಇಟ್ಟುಕೊಂಡೇ ಅಣ್ಣಾಮಲೈ ಈ ಬಗ್ಗೆ ವಿವರಿಸ್ತಾ ಹೋಗಿದ್ದಾರೆ. ಆಂಧ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರದಲ್ಲಿ ರಾಹುಲ್ ಒಂದು ಹೇಳಿಕೆಯನ್ನ ನೀಡ್ತಾರೆ. ಭಾರತದಲ್ಲಿ ಪ್ರತಿಯೊಬ್ಬರನ್ನ ಆರ್ಥಿಕ ಪರಿಶೀಲನೆ ಮಾಡಲಾಗುತ್ತೆ. ಹಿಂದೂಸ್ತಾನದ ಸ್ವತ್ತು ಯಾರ ಬಳಿ ಇದೆಯೋ, ಯಾವ ವರ್ಗದವರ ಬಳಿ ಇದೆಯೋ ಅದನ್ನೆಲ್ಲ ಬೇರೆಯವರಿಗೆ ಹಂಚಲಾಗುತ್ತೆ ಅಂತ ಆ ವಿಡಿಯೋದಲ್ಲಿ ಇದೆ. ಆದ್ರೆ ಅದನ್ನ ಅಪ್ಲೋಡ್ ಮಾಡೋ ಹೊತ್ತಲ್ಲಿ ಹಿಂದೂಸ್ತಾನದ ಸ್ವತ್ತು ಹಾಗೂ ವರ್ಗ ಅನ್ನೋದನ್ನ ಮ್ಯೂಟ್ ಮಾಡಿದ್ದಾರೆ. ಈ ವಿಡಿಯೋವನ್ನ ಮಾಧ್ಯಮದ ಮುಂದೆ ಬಹಿರಂಗಪಡಿಸಿರೋ ಅಣ್ಣಾಮಲೈ ದೇಶದ ಜನರ ಬಳಿ ಎಷ್ಟು ಹಣ ಇದೆ, ಎಷ್ಟು ಆಸ್ತಿ ಇದೆ ಅನ್ನೋದನ್ನ ಸರ್ವೆ ಮಾಡೋ ಹಕ್ಕು ಇವರಿಗೆ ಕೊಟ್ಟಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಹೇಳಿದ ನಿಯಮ ಜಾರಿಗೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಉದಾಹರಣೆ ಸಮೇತ ವಿವರಿಸ್ತಾ ಹೋಗ್ತಾರೆ. ಈಗ ಒಬ್ಬ ವ್ಯಕ್ತಿ ಬಳಿ 60,000 ಹಣ, 24 ಗ್ರಾಂ ಚಿನ್ನ ಇದೆ ಅಂತ ಅನ್ಕೊಳ್ಳಿ. ಈ ಪೈಕಿ 12 ಗ್ರಾಂ ಚಿನ್ನ ಆತನ ಅಜ್ಜಿ ಕಡೆಯಿಂದ ಬಂದಿತ್ತು ಅಂತ ಇಟ್ಕೊಳ್ಳಿ. ಈಗ ಯಾರಾದ್ರೂ ಬಂದು ನಿನಗೆ ನಿಮ್ಮ ಅಜ್ಜಿ 12 ಗ್ರಾಂ ಚಿನ್ನ ಕೊಟ್ಟಿದ್ದಾರೆ, ಇನ್ನೊಬ್ಬನಿಗೆ ಅವನಜ್ಜಿ 2 ಗ್ರಾಂ ಚಿನ್ನ ಮಾತ್ರ ಕೊಟ್ಟಿರೋದು, ಆದ್ರಿಂದ ನಿನ್ನಲ್ಲಿರೋ 8 ಗ್ರಾಂ ಚಿನ್ನವನ್ನ ಅವನಿಗೆ ಕೊಡು ಅಂದ್ರೆ ಕೊಡೋಕಾಗತ್ತಾ? ಇದನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಎಷ್ಟು ಸಂಪಾದಿಸಿದ್ದಾನೆ, ಎಷ್ಟು ಹಣ ಕೂಡಿಟ್ಟಿದ್ದಾನೆ, ಎಷ್ಟು ಆಸ್ತಿ ಮಾಡಿದ್ದಾನೆ ಅನ್ನೋದರ ಸರ್ವೆ ಮಾಡೋ ಅಧಿಕಾರವೇ ಅವರಿಗಿಲ್ಲ ಅಂತ ಹೇಳ್ತಾರೆ ಅಣ್ಣಾಮಲೈ. ಅಲ್ಲದೆ ಇಷ್ಟೆಲ್ಲ ಮಾತಾಡೋ ಅವರು ಆ 2 ಪದಗಳನ್ನ ಮ್ಯೂಟ್ ಮಾಡಿದ್ದು ಯಾಕೆ ಅನ್ನೋದನ್ನು ಕೂಡ ತಿಳಿಸ್ಲಿ ಅಂತ ಹೇಳಿದ್ದಾರೆ. ಈಗ ಕಾಮನ್ ಮ್ಯಾನ್ ವಿಚಾರಕ್ಕೆ ಬಂದು ಹೇಳೋದಾದ್ರೂ ಒಬ್ಬ IT ಉದ್ಯೋಗಿಯ ಜೀವನವನ್ನ ನೋಡ್ತಾ ಹೋಗೋಣ. ಕಾಲೇಜ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂ ಅಥವಾ ಬೇರೆ ಇಂಟರ್ವ್ಯೂಗಳ ಮೂಲಕ ಕಷ್ಟಪಟ್ಟು ಒಂದು ಉದ್ಯೋಗ ಹಿಡಿತಾನೆ ಅಂದ್ಕೊಳ್ಳಿ. ಕಡಿಮೆ ಸಂಬಳದಿಂದ ಜೀವನ ಶುರು ಮಾಡಿ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ತನ್ನ ಜೀವಿತಾವಧಿಯಲ್ಲಿ ಮನೆ ವಾಹನ ಕೊಳ್ಳೋದರ ಜೊತೆಗೆ ಒಂದಷ್ಟು ಆಸ್ತಿಯನ್ನ ಮಾಡಿರ್ತಾನೆ. ಇದೆಲ್ಲ ಮಾಡುವಾಗ್ಲೂ ಅವನು ವರ್ಷ ತೆರಿಗೆಯನ್ನು ಕಟ್ಟಿಕೊಂಡು ಬರ್ತಾ ಇರ್ತಾನೆ. ಈಗ ಹೋಗಿ ಇನ್ಯಾರಿಗೂ ಆತನ ಆಸ್ತಿಯನ್ನ ಹಂಚ್ತೀವಿ ಅಂತ ಹೇಳಿದ್ರೆ ಆ ಮಾತಿಗೆ ಅರ್ಥ ಇರುತ್ತಾ, ಅಥವಾ ಇದು ನಿಜಕ್ಕೂ ನ್ಯಾಯ ಅನ್ಸುತ್ತಾ? ಇದೇ ವಿಚಾರ ಈಗ ಚರ್ಚೆ ಆಗ್ತಾ ಇರೋದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ಜನರು ಹಂಚೋದಾದ್ರೆ ಮೊದಲು ನಿಮ್ಮ ನಾಯಕರ ಹಣವನ್ನ ಹಂಚಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯಂತೆ ಕಾಂಗ್ರೆಸ್ ನಾಯಕರ ಆಸ್ತಿ ಹಂಚೋದಾದ್ರೆ ಯಾರೆಲ್ಲ ತಮ್ಮ ಆಸ್ತಿಯನ್ನ ಕಳೆದುಕೊಳ್ತಾರೆ ಅನ್ನೋದನ್ನು ಹೇಳ್ತೀವಿ ಕೇಳಿ. ಎಲೆಕ್ಷನ್ ಕಮಿಷನ್ ಲೆಕ್ಕದ ಪ್ರಕಾರ ಭಾರತದಲ್ಲಿ ಅತಿ ಶ್ರೀಮಂತ ಶಾಸಕ ಅಂದ್ರೆ ಅದು DK ಶಿವಕುಮಾರ್. ಅವರು ತಮ್ಮ ಅಫಿಡವಿಟ್ ನಲ್ಲಿ ತೋರಿಸಿರೋ ಲೆಕ್ಕ ಬರೋಬ್ಬರಿ 1413 ಕೋಟಿ. ಇದನ್ನ ಅವ್ರು ಕೊಟ್ಬಿಡ್ತಾರ. ಗೌರಿಬಿದನೂರು ಪುಟ್ಟಸ್ವಾಮಿಗೌಡ ತೋರಿಸಿರೋ ಆಸ್ತಿ 1267 ಕೋಟಿ. ಇದನ್ನು ರಾಹುಲ್ ಕಸಿದುಕೊಳ್ತಾರ. ಪ್ರಿಯಾಕೃಷ್ಣ ಕೊಟ್ಟಿರೋ ಲೆಕ್ಕ 1156 ಕೋಟಿ. ಇದನ್ನು ರಾಹುಲ್ ಗಾಂಧಿ ಕಬ್ಜಾ ಮಾಡ್ತಾರ. ಹೆಬ್ಬಾಳದ ಬೈರತಿ ಸುರೇಶ್ ಆಸ್ತಿ 648 ಕೋಟಿ. ಇದನ್ನು ರಾಹುಲ್ ಜನರಿಗೆ ಹಂಚಿಬಿಡ್ತಾರ. ಜಗನ್ಮೋಹನ್ ರೆಡ್ಡಿ ಆಸ್ತಿ 510 ಕೋಟಿ. ಇದು ಕೂಡ ಹಂಚಿಕೆ ಆಗುತ್ತಾ ಅನ್ನೋದು ಜನರ ಪ್ರಶ್ನೆ. ಅಂದ್ಹಾಗೆ ನಾವೀಗ ಹೇಳಿದ ಇಷ್ಟು ಜನರ ಆಸ್ತಿ ಅಫಿಡವಿಟ್ ಸಲ್ಲಿಸಿರೋದ್ರಲ್ಲಿ ಇರೋ ದಾಖಲೆಗಳ ಲೆಕ್ಕ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಜಗನ್ಮೋಹನ್ ರೆಡ್ಡಿ ಕೊಟ್ಟಿರೋದು 510 ಕೋಟಿ ಲೆಕ್ಕ. ಆದ್ರೆ ಬೆಂಗಳೂರಲ್ಲಿ ಅವರದೊಂದು ಬಂಗಲೆ ಇದೆ ಅನ್ನೋದು ನೀವು ಕೇಳಿದ್ದೀರಲ್ವಾ?
ನೋಡೋದಕ್ಕೆ ಅದು ಥೇಟ್ ಅಮೆರಿಕದ ವೈಟ್ ಹೌಸ್ ತರ ಇದೆ. ಅದರ ವ್ಯಾಲ್ಯೂನು ಏನಿಲ್ಲ ಅಂದ್ರೂ 250ರಿಂದ 300 ಕೋಟಿ ದಾಟುತ್ತೆ. ಅಲ್ಲದೆ ಟಿಡಿಪಿ ಆರೋಪಿಸೋ ಪ್ರಕಾರ ಜಗನ್ ಅಸಲಿ ಆಸ್ತಿ 16 ಲಕ್ಷ ಕೋಟಿ ಅಂತೆ. 96,000 ಎಕರೆ ಸ್ವಂತ ಜಾಗ ಇದ್ರೆ 1 ಲಕ್ಷಕ್ಕೂ ಅಧಿಕ ಎಕರೆ ಜಾಗ ಮೈನಿಂಗ್ಗೆ ಕೊಟ್ಟಿದ್ದಾರಂತೆ. ಇದೇ ರೀತಿ ಡಿಕೆಶಿ ವಿಚಾರಕ್ಕೆ ಬಂದ್ರೆ ಅವರ ಆಸ್ತಿ ಪಾಸ್ತಿ ಎಲ್ಲೆಲ್ಲಿ ಇದೆಯೋ ಅವರಿಗೆ ಸರಿಯಾದ ಲೆಕ್ಕ ಇದೆಯೋ ಇಲ್ವೋ ಗೊತ್ತಿಲ್ಲ. ಸ್ಕೂಲು, ಮಾಲು ಹೀಗೆ ಹಲವು ಆಸ್ತಿಗಳಿವೆ. ಆದ್ರೆ ಇವರು ಆದಾಯದಲ್ಲಿ ತೋರಿಸೋ ಲೆಕ್ಕ ಜಮೀನಿನದ್ದು ಮಾತ್ರ. ಇನ್ನು ಪ್ರಿಯಾ ಕೃಷ್ಣ ಪ್ರತಿ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ್ಲೂ ಅತಿ ಶ್ರೀಮಂತ ರಾಜಕಾರಣಿ ಪಟ್ಟಿಯಲ್ಲಿ ಟಾಪ್ ನಲ್ಲಿ ಬರೋದು ಇವರೇ ಅಂತ ನಿಮಗೂ ಗೊತ್ತು. ಅವರ ತಂದೆ ಹೆಸರು ಕೂಡ ಕೇಳಿರ್ತೀರಾ, ಲೇಔಟ್ ಕೃಷ್ಣಪ್ಪ. ಹೆಸರಲ್ಲೇ ಲೇಔಟ್ ಇದೆ. ಇವರು ಅದೆಷ್ಟು ಲೇಔಟ್ ಮಾಡಿದ್ದಾರೋ ಅವರಿಗೆ ಗೊತ್ತಿದೆಯೋ ಇಲ್ವೋ. ಲೇಔಟ್ ಮಾಡಿರೋಕೆ ಅಂತ ತಗೊಂಡಿರೋ ಜಮೀನುಗಳು ಇನ್ನೂ ಅದೆಷ್ಟು ಉಳಿದಿದೆಯೋ. ಇವರ ಬಳಿ ಇರೋ ಒಂದೊಂದು ಎಕರೆ 6ರಿಂದ 10 ಕೋಟಿ ಬೆಲೆ ಬಾಳುತ್ತೆ ಅಂತ ತಾವರೆಕೆರೆ ಸುತ್ತಮುತ್ತ ಇರೋ ಜನರೇ ಮಾತನಾಡ್ಕೊಳ್ತಾರೆ. ಇವರ ಮೇಲೆ ಒಂದು ಆರೋಪ ಕೂಡ ಬಂದಿತ್ತು. ಕಡಂಬಿ ವಂಶಸ್ಥರು ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ನೀಡಿದ್ದ 880 ಎಕರೆ ಜಾಗದ ಪೈಕಿ 400ಕ್ಕೂ ಹೆಚ್ಚು ಎಕರೆ ಈಗ ಲೇಔಟ್ ಕೃಷ್ಣಪರ ಹದ್ದುಬಸ್ತಲ್ಲಿದೆ ಅಂತ ಆರೋಪ ತೋರಿ ಬಂದಿತ್ತು. ಇದರ ಬಗ್ಗೆ ಒಮ್ಮೆ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಇದರಲ್ಲಿ ಕಣ್ಣೊರೆಸೋದಕ್ಕೆ 59 ಎಕರೆ ಜಾಗವನ್ನ ವಶಪಡಿಸಿಕೊಂಡಂಗೆ ಮಾಡಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ರು. ಇದೆಲ್ಲವನ್ನು ಕೂಡ ರಾಹುಲ್ ಮರು ಹಂಚಿಕೆ ಮಾಡ್ತಾರಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇದಿಷ್ಟು ಅಲ್ಲದೆ ಈ ವಿಚಾರ ಕ್ರಿಕೆಟ್ಗೂ ಕೂಡ ತಾಳೆ ಹಾಕಿಕೊಳ್ತಾ ಇದೆ. ಸದ್ಯ IPL ನಡೀತಾ ಇರೋದು ಎಲ್ರಿಗೂ ಗೊತ್ತಿದೆ. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದ್ರೆ ಅದರಲ್ಲಿ ಕೊನೆ ಸ್ಥಾನದಲ್ಲಿ ರಾರಾಜಿಸ್ತಾ ಇರೋದೇ RCB. ರಾಹುಲ್ ನಿಯಮವನ್ನ ಇಲ್ಲೂ ಅಪ್ಲೈ ಮಾಡಿದ್ರೆ ಟಾಪ್ ಪ್ಲೇಸ್ ನಲ್ಲಿರೋ ರಾಜಸ್ಥಾನ್ KKR ಬಳಿ ಪಾಯಿಂಟ್ ಅನ್ನ ಕಿತ್ಕೊಂಡು RCB ಹಾಗೂ ಇತರೆ ಟೀಮ್ಗಳಿಗೆ ನೀಡಿ ಅವರನ್ನು ಫೈನಲ್ಗೆ ಕಳಿಸೋ ತರ ಇದೆ ಅಂತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಆಡಿಕೊಳ್ತಾ ಇದ್ದಾರೆ. ಇನ್ನು ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದು, IPL ಟಾಪ್ 4 ಟೀಮ್ಗಳಿಂದ ಪಾಯಿಂಟ್ ಕಸಿದು ಕೆಳಗಿರೋ ಇನ್ನೂ 4 ಟೀಮ್ಗಳಿಗೆ ಪಾಯಿಂಟ್ ಹಂಚೋ ತರ ಇದೆ. ಈ ನಿಯಮ ತುಂಬಾ ಶೋಚನೀಯ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ, ರಾಹುಲ್ ಆಗ್ಲಿ ಅಥವಾ ಮನಮೋಹನ್ ಸಿಂಗ್ ಆಗ್ಲಿ ದೇಶದ ಪ್ರತಿಯೊಬ್ಬರಿಗೂ ಆಸ್ತಿ ಹಂಚ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಒಂದು ಸಮುದಾಯಕ್ಕೆ ಮಾತ್ರ ಈ ಕಿತ್ತುಕೊಂಡ ಹಣವನ್ನ ನೀಡ್ತೀವಿ ಅಂತ ಹೇಳಿರೋದು. ಸಿದ್ದರಾಮಯ್ಯ ಕೂಡ ಅಷ್ಟೇ ದೊಡ್ಡ ದನಿಯಲ್ಲಿ ಒಂದು ಸಮುದಾಯಕ್ಕೆ ಈ ದೇಶದ ಆಸ್ತಿಯನ್ನ ಹಂಚುತ್ತೀವಿ ಅಂತ ಹೇಳಿರೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಸಾಮಾಜಿಕ ನ್ಯಾಯ, ಸೆಕ್ಯುಲರ್ ಅಂತ ಉದ್ದುದ್ದ ಮಾತಾಡೋ ಇವರಿಗೆ ಒಂದು ಸಮುದಾಯ ಮಾತ್ರ ಮುಖ್ಯವಾಗೋದಾದ್ರೆ ಉಳಿದವರು ಏನ್ ಮಾಡ್ಬೇಕು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇಷ್ಟೆಲ್ಲ ಓಪನ್ ಆಗಿ ತಮ್ಮ ನಿಲುವು ಏನು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಅವರಿಗೆ ಬೆಂಬಲಿಸುವವರು ಸಾಕಷ್ಟು ಜನ ಇದ್ದಾರೆ ಅನ್ನೋದು ಜನರ ಆರೋಪ. ಅಂತಿಮವಾಗಿ ಇಂಥ ಜನ ಎಲ್ ಸಿಗ್ತಾರೆ ಹೇಳಿ ಅಂತಿದ್ದಾರೆ ಭಾರತೀಯರು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.